ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಕೇಳಕ್ಕೆ ಹೋದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಬಿಕಾಸ್ ಸೊ ಟಾಸ್ಕ್ ಅಂತ ಬಂದಾಗ ಸೊ ಎಲ್ಲರೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಕ್ಯಾಪ್ಟನ್ ಆದಂಥವ್ರು ಕೂಡ ಒಂದು ರೀತಿಯಲ್ಲಿ ಫ್ರಂಟಲ್ಲಿ ನಿಂತ್ಕೊಂಡು ಲೀಡ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಎಪಿಸೋಡು ಸೊ 25ನೇ ಎಪಿಸೋಡು. ಓಕೆ, ಸೊ ಇವತ್ತು ಸೂರಜ್ ಆ್ಯಂಡ್ ರಿಷಾ ಅವರ ಡಿಸ್ಕಷನ್ ನಡೀತೆ. ಆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗುವಂಥದ್ದು. ಸೊ ರಿಷಾ ಅವರು ಅಲ್ಲಿ ಸೂರಜ್ಗೆ ಹೇಳುವಂಥದ್ದು, ಸೊ ರಾಶಿಕಾಗೆ ಇಂಪ್ರೆಸ್ ಮಾಡು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಏನದು ಹಾರ್ಟ್ ಕೊಟ್ಟರು, ಸೊ ಅದು ಫ್ಲವರ್ ಕೊಟ್ಟರು ಅಂತ ಅನ್ಸೋದಲ್ಲ. ಸೊ ಅದಾದಮೇಲೆ ಸುಮ್ಮನೆ ಆಗ್ಬೇಡ, ಅಟ್ಲೀಸ್ಟ್ ಒಂದು ಸುಮ್ಮನೆ ನಿಂದು ಇಂಪ್ರೆಸ್ಸಿಂಗ್ ಏನದು ಏನದು ಟ್ಯಾಲೆಂಟ್ ಅಥವಾ ಏನದು, ಸೊ ಅದನ್ನು ಜಸ್ಟ್ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಸುಮ್ಮನೆ ಏನೋ ಹೇಳ್ಕೊಡ್ತಾ ಇದ್ರು. ಮೇ ಬಿ ಇದು ಟ್ರ್ಯಾಪಾ ಏನೋ ಅಂತ. ಸೊ ಸುಮ್ಮನೆ ಏನೋ ಒಂದು ಹೇಳ್ಕೊಟ್ಬಿಟ್ಟು ಸೊ ಅವ್ರನ್ನ ಅಲ್ಲೇ ಫಿಕ್ಸ್ ಮಾಡಲಿ ಅನ್ನೋ ರೀತಿಯಲ್ಲಿ ಟ್ರ್ಯಾಪ್ ಮಾಡೋಕೆ ಅಥವಾ ಸುಮ್ಮನೆ ಜಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ಅದು ಹೇಳಿದ್ರು ಗೊತ್ತಿಲ್ಲ. ಬಟ್ ಅದೊಂದು ಚಿಕ್ಕದಾಗಿ ಏನೋ ಹೇಳಿದ್ರು ಸೊ ರಿಷಾ ಅವರು ಸೂರಜ್ಗೆ. ಅದಾದಮೇಲೆ ಮಾಳು ಆ್ಯಂಡ್ ಜಾನು, ಸೊ ಇಬ್ಬರು ಮಾಳು ಅವರು ಸಾಂಗ್ ಆಡ್ತಿದ್ರು, ಸೊ ಜಾನು ಅವರು ಡ್ಯಾನ್ಸ್ ಮಾಡ್ತಾಯಿದ್ರು. ಇದ್ರ ಜೊತೆಗೆ ಕೆಲವೊಂದು ಆ್ಯಕ್ಟಿವಿಟಿಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಲ್ಲಿ. ಒಂದೇನೋ ನಮ್ಮ ಚಂದ್ರಪ್ರಭ ಡೈರೆಕ್ಟ್ ಮಾಡಿದ್ರ ಅಂತ ಇದನ್ನ. ಸೊ ಗಿಲ್ಲಿ ಕಾವ್ಯ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇಲ್ಲಿ. ಸೊ ಓಂ ಚಿತ್ರದ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರ ಒಂದು ಡೈಲಾಗು ಸೊ ಗಿಲ್ಲಿ ಕಡೆಯಿಂದ ತುಂಬ ಚೆನ್ನಾಗಿ ಹೇಳ್ದ ಅಂತ ಹೇಳ್ತೀನಿ. ಸೊ ಇದಾದಮೇಲೆ ಸೂರಜ್ ಆ್ಯಂಡ್ ರಾಶಿಕಾ ಸೊ ಸಖತ್ತಾಗಿ ಒಂದು ಡ್ಯಾನ್ಸ್ ಕೂಡ ಮಾಡಿದ್ರು. ಆ್ಯಂಡ್ ಅಲ್ಲಿ ಸಾಂಗ್ ಕೂಡ ಹಾಡಿರೋವಂಥದ್ದು ನಮ್ಮ ಸೂರಜನೇ. ಸೊ ನಾ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಇವ್ರನ್ನ ಮುಂಚೆ ಅವ್ರ ಹೆಸರು ಕೇಳಿಬಂದಾಗ ಸೂರಜ್ ಸಿಂಗ್ ಅಂತ, ಇವ್ರು ಯಾರೋ ಪಂಜಾಬ್ದವ್ರು ಇದ್ದಾರೆ ಏನು ಎತ್ತ ಅಂತ, ಕನ್ನಡ ಬರುತ್ತೋ ಬರಲ್ಲ ಅಂದ್ಕೊಂಡಿದ್ದೆ. ಬಟ್ ಇಲ್ಲೇ ಇದ್ದಾರೆ, ಮೈಸೂರಲ್ಲೇ ಸೆಟ್ಲ್ ಆಗಿದ್ದಾರೆ. ಮೇ ಬಿ ಅವ್ರದ್ದು ಮೂಲ ಯಾವುದೋ ಗೊತ್ತಿಲ್ಲ, ಬಟ್ ಯಾವುದೇ ಇರಲಿ, ಬಟ್ ಅಟ್ಲೀಸ್ಟ್ ಕನ್ನಡ ಮಾತಾಡ್ತಾರೆ. ಆ್ಯಂಡ್ ಅವ್ರ ತಾಯಿ ಕೂಡ ಕನ್ನಡ ಮಾತಾಡ್ತಾರೆ, ಮೈಸೂರಲ್ಲಿ ಅಂತ ಹೇಳ್ಕೊತಿದ್ದಾರೆ. ಸೊ ಗುಡ್, ಸಾಂಗ್ ಎಲ್ಲ ಆಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು 3 ಪರ್ಫಾರ್ಮೆನ್ಸ್ ಒಂದು. ಓಕೆ, ಸೊ ಇದಾದಮೇಲೆ ಬಿಗ್ ಬಾಸ್ ವಾಯ್ಸ್ ಬರುತ್ತೆ. ಆ್ಯಂಡ್ ಅದು ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ಮನೆ ತನ್ನ ಮೊಟ್ಟ ಮೊದಲ ಕ್ಯಾಪ್ಟನ್ ಗಳಿಸುತ್ತದೆ ಅಂತ ಹೇಳ್ತಾರೆ. ಆ್ಯಂಡ್ ಈ ವಾರ ಕ್ಯಾಪ್ಟನ್ ಆದವರಿಗೆ ಇನ್ನೊಂದು ಪವರ್ ಕೊಡುತ್ತೆ. ಆಮೇಲೆ ಅದು ಕ್ಯಾಪ್ಟನ್ಸಿ ರೂಮ್ ಸಿಗುತ್ತೆ, ಆಮೇಲೆ ಇಮ್ಯುನಿಟಿ ಸಿಗುತ್ತೆ ಮುಂದಿನ ವಾರಕ್ಕೆ. ಆ್ಯಂಡ್ ಅವ್ರಿಗೇನು ಕಮೆಂಟ್ ಮಾಡೋ ರೀತಿಯಲ್ಲಿ ಕ್ಯಾಪ್ಟನ್ ಆಗುವಂಥ ಅವಕಾಶ ಕೂಡ ಸಿಗುತ್ತೆ. ಜೊತೆಗೆ ಈ ಒಂದು ಸೀಸನಲ್ಲಿ ಸೊ ಈ ಒಂದು ವಾರದಲ್ಲಿ ಇನ್ನೂ ಒಂದು ಪವರ್ ಸಿಗುತ್ತೆ. ಅದೇನು ಅಂತಂದರೆ ಈ ವಾರ ಕ್ಯಾಪ್ಟನ್ ಆಗುವಂಥವ್ರಿಗೆ ಮುಂದಿನ ವಾರಕ್ಕೂ ಕೂಡ ಸೊ ಕ್ಯಾಪ್ಟನ್ಸಿ ಟಾಸ್ಕಿಗೆ ನೇರವಾಗಿ ಅವರು ಕಂಟೆಂಡರ್ ಆಗ್ತಾರೆ ಅಂತ ಹೇಳ್ತಾರೆ. ಓಕೆ, ಸೊ ಇದ್ರ ಮಧ್ಯೆ ಸೊ ಅಲ್ಲಿ ಕೇವಲ ಈ ಒಂದು ಟಾಸ್ಕ್ ಆಡಲಿಕ್ಕೆ ಬೇಕಾಗಿರುವಂಥದ್ದು ಕೇವಲ 15 ಜನ ಮಾತ್ರ ಅಂತ ಹೇಳ್ತಾರೆ. ಜೊತೆಗೆ ಇಬ್ಬರನ್ನ ಸೊ ಅರ್ಹತೆ ಇಲ್ಲದವರನ್ನ ಸೊ ಆಚೆ ಇಡಬೇಕು ಅಂತ ಸೊ ಇಲ್ಲಿ ಬಿಗ್ ಬಾಸ್ ಹೇಳುವಂಥದ್ದು. ಆ್ಯಂಡ್ ಈ ಡಿಸಿಷನ್ನ ತೊಗೊಳ್ಬೇಕಾಗಿರುವಂಥದ್ದು ಅದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಅಂತಲೇ ಹೇಳ್ತಾರೆ. ಓಕೆ, ಸೊ ಇದ್ರ ಮಧ್ಯೆ ಅಲ್ಲಿ ರಘು ಅವ್ರು ಹೇಳುವಂಥದ್ದು, ಸೊ ಧ್ರುವ್ ಅವರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆಲವು ರೀಸನ್ಗಳು ಬರುತ್ತೆ. ಅಂದರೆ ಯಾರನ್ನ ಆಚೆ ಇಡಬೇಕು ಅಂತಂದಾಗ ಸೊ ರಘು ಕಡೆಯಿಂದ ಒಂದು ರೀಸನ್ ಬರುತ್ತೆ, ರಿಷಾ ಕಡೆಯಿಂದ ಒಬ್ಬರನ್ನ ಹೆಸರು ಬರುತ್ತೆ, ಆ್ಯಂಡ್ ಸೂರಜ್ ಕಡೆಯಿಂದ ಒಬ್ರದ್ದು ಬರುತ್ತೆ. ಸೊ ಅಲ್ಲಿ ರಘು ಹೇಳುವಂಥದ್ದು ಫಸ್ಟ್ ಧ್ರುವ ಆ್ಯಂಡ್ ಮಲ್ಲಮ್ಮ ಅಂತ ಹೇಳ್ತಾರೆ. ಒಂದು ಧ್ರುವ ಹೇಳೋದೇನು ಅಂತಂದರೆ ಅವ್ರು ತುಂಬ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ, ಸೊ ಅವ್ರನ್ನೂ ಕೂಡ ಆಚೆ ಇಟ್ಟರೆ ಬೆಟರ್ ಅಂತ ಹೇಳ್ತಾರೆ. ಮಲ್ಲಮ್ಮ ಅಂತ ಬಂದಾಗ ಸೊ ಈ ಬಿಗ್ ಬಾಸ್ ಮನೆ ಒಳಗಡೆ ಕ್ಯಾಪ್ಟನ್ ಆಗಬೇಕು ಅಂದರೆ ಡಿಸಿಷನ್ಗಳು ತೊಗೊಬೇಕಾಗುತ್ತೆ, ಸೊ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮಲ್ಲಮ್ಮಗೆ ಆಗಲ್ಲ, ಸೊ ಅದಕ್ಕೋಸ್ಕರ ಅವ್ರನ್ನ ಆಚೆ ಇಡಬೇಕು ಅಂತಾರೆ. ಬಟ್ ಇಲ್ಲಿ ರಿಷಾ ಅವರು ಏನು ಡಿಸಿಷನ್ ಮಾಡಿದ್ರಲ್ಲ ಸೊ ಅದೇ ಫೈನಲ್ ಆಗುತ್ತೆ. ಸೊ ಮ್ಯಾನಿಪುಲೇಟ್ ಆದ್ರೆ ಇವರಿಬ್ಬರು ಮೀನ್ಸ್ ರಘು ಸೂರಜು ಅಥವಾ ಅವ್ರು ಹೇಳಿದ್ದಕ್ಕೆ ಒಪ್ಕೊಂಡ್ರ ಅಥವಾ ಅವ್ರಿಗೂ ಸರಿ ಅನಿಸ್ತಾ ಅನ್ನೋವಂಥದ್ದು ಆಮೇಲೆ ಮಾತಾಡೋಣ. ಆ್ಯಂಡ್ ರಿಷಾ ಹೇಳುವಂಥದ್ದು ಏನು ಅಂತಂದರೆ ಅಶ್ವಿನಿ ಆ್ಯಂಡ್ ಸುದೀನ ಮಾಡೋಣ ಅಂತ. ಬಿಕಾಸ್ ಅಶ್ವಿನಿ ಆಲ್ರೆಡಿ ಇವಾಗ ಆ ಒಂದು ರಾಜಮಾತೆ ಅಥವಾ ಅಲ್ಲಿ ಅರಸರನ್ನು ಮಾಡಿದರು. ಸೊ ಅದರಲ್ಲಿ ಆಲ್ರೆಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಸಿಗಲಿ ಅನ್ನೋವಂಥದ್ದು ಅದ್ರಾಗಿರ್ಬೋದು. ಆ್ಯಂಡ್ ಅಲ್ಲಿ ಕೆಲವೊಂದು ಅಹಮ್ ಅನ್ನೋವಂಥದ್ದು ಇದೆ ಅವ್ರಿಗೆ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಫಸ್ಟ್ ಕ್ಯಾಪ್ಟನ್ ಆದರೆ. ಸೊ ಅದು ತುಂಬ ಜಾಸ್ತಿ ತೋರಿಸ್ತಾರೆ ಅನ್ನೋವಂಥದ್ದು ಅದ್ರಾಗಿರ್ಬೋದು. ಆ್ಯಂಡ್ ಸುದ್ದಿ ಅಂತ ಬಂದಾಗ ಸೊ ಇವಾಗ ಆಲ್ರೆಡಿ ಅವನಿಗೆ ಒಂದು ಪವರ್ ಸಿಕ್ಕಿದೆ, ಮೀನ್ಸ್ ಫಿನಾಲೆ ಒಂದು ಗೆದ್ದಿದ್ದಕ್ಕೆ ಒಂದು ಪವರ್ ಸಿಕ್ಕಿದೆ. ಸೊ ಅವ್ರು ಯಾವಾಗ ಬೇಕಾದರೂ ಕೂಡ ತನ್ನನ್ನು ತಾವು ಸೇವ್ ಮಾಡ್ಕೊಬೋದು. ಜೊತೆಗೆ ಸೊ ಇದೇ ರಿಷಾ ಅವರು ಸೊ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಅವ್ರನ್ನ ಆಚೆ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ 2 ಅವರಿಗೆ ಅವಕಾಶ ಸಿಕ್ಕಿದೆ, ಇವಾಗ ಮತ್ತೊಂದು ಕೊಡುವಂಥದ್ದು ಬೇಡ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಸುದ್ದಿ ಹೆಸರನ್ನ ತೊಗೊತಾರೆ ರಿಷಾ ಅವರು. ಆ್ಯಂಡ್ ಇನ್ನೊಂದೇನಂತಂದರೆ ನಾವೇ ಸ್ಟಾರ್ ಮಾಡುವಂಥದ್ದು ಬೇಡ ಅಶ್ವಿನಿ ಅವನಿಗೆ ಅನ್ನೋದು ಕೂಡ ಅವ್ರದ್ದು ಮಾತಾಗಿತ್ತು. ಜೊತೆಗೆ ಸೂರಜ್ ಹೇಳುವಂಥದ್ದು ಗಿಲ್ಲಿ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅವನು ಮೇ ಬಿ ಸ್ಟ್ರಾಂಗ್ ಕಂಟೆಸ್ಟೆಂಟು ಅನ್ನೋ ಒಂದು ವಿಚಾರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಬಟ್ ನನಗೆ ಅನಿಸಿರೋದು ಏನಂತಂದರೆ ರಿಷಾ ಹೇಳಿರೋವಂಥದ್ರಲ್ಲಿ ಅರ್ಥ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಒಂದು ಏನಂತಂದರೆ ಕೊಟ್ಟಿರೋ ರೀಸನ್ಗಳು ಸ್ವಲ್ಪ ಮೇಲೆ ಕೆಳಗೆ ಇರ್ಬೋದು. ಬಟ್ ಏನು ಅಂತಂದರೆ ಒಂದು ಆ ಇನ್ಸಿಡೆಂಟು ಯಾವುದು ರಾಜಮಾತೆ ಅರಸರು ಏನಾಯ್ತಲ್ಲ, ಸೊ ಸಿಕ್ಕಾಪಟ್ಟೆ ಡಾಮಿನೆನ್ಸ್ ಇದೆ. ಇನ್ನೊಂದು ರಕ್ಷಿತಾ ಮೇಲೆ ಆಗಿರುವಂಥದ್ದು ಆ ಒಂದು ಇದಕ್ಕೆ ಸುಮ್ಮನೆ ದಬ್ಬಾಳಿಕೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಅನ್ನೋಂಥದ್ದು. ಇನ್ನೊಂದು ಪಾರ್ಶಾಲಿಟಿ ಅನ್ನೋಂಥದ್ದು ಸಿಕ್ಕಾಪಟ್ಟೆ ಇದೆ. ಓಕೆ, ಅದು ಎರಡನೇ ಮಾತೇ ಅಲ್ಲ, ಫೇವರಿಸಮು ಪಾರ್ಶಾಲಿಟಿ ಸಿಕ್ಕಾಪಟ್ಟೆ ಇದೆ. ಸೊ ಅದನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅವ್ರನ್ನ ಆಚೆ ಇಡಲೇಬೇಕಾಗುತ್ತೆ. ಆ್ಯಂಡ್ ಒಟ್ಟಿನಲ್ಲಿ ಒಂದು ಡಿಸ್ಕಷನ್ ಏನೋ ಮಾಡ್ತಾರೆ. ಸೊ ಇದ್ರ ಮಧ್ಯೆ ಅಲ್ಲೊಂದು ಅಗೇನ್ ಹೋಗಿ ಅನೌನ್ಸ್ ಮಾಡ್ತಾರೆ ಅಲ್ಲಿ. ಸೊ ರಿಷಾನೇ ಅನೌನ್ಸ್ ಮಾಡುವಂಥದ್ದು ಅಶ್ವಿನಿ ಆ್ಯಂಡ್ ಸುದೀನ ಆಚೆ ಇಡ್ತೀವಿ ಅಂತ. ಕಾರಣ ಕೊಟ್ಟಿರುವಂಥದ್ದು ಏನು ಅಂತಂದರೆ ಅದೇ, ಸೊ ಆಲ್ರೆಡಿ ಅವರು ರಾಜಮಾತೆಯಾಗಿ ಆಗಿದ್ದಾರೆ, ಸೊ ಬೇರೆಯವರಿಗೆ ಅವಕಾಶ ಸಿಗಲಿ ಹಾಗೆ ಹೀಗೆ ಅಂತಲ್ಲ ಮಾತುಕತೆ ನಡೆಯುತ್ತೆ. ಬಟ್ ಇಲ್ಲಿ ಅಲ್ಲಿಗಾಗುತ್ತೆ, ಅಲ್ಲಿ ನಮ್ಮ ಯಾರು ರಾಜಮಾತೆ ಆದಂತಹ ಸೊ ಅಶ್ವಿನಿ ಗೌಡ ಅವರು ಕಣ್ಣೀರು ಹಾಕ್ತಾರೆ. ಸೊ ಹಾಗೆ ಹೀಗೆಲ್ಲ ಮಾತುಕತೆ ನಡೀತೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಇಲ್ಲಿ ಸೂರಜ್ ಅವರು ಅದಕ್ಕೊಂದು ಪ್ರಶ್ನೆ ಮಾಡ್ತಾರೆ ನಮ್ಮ ರಿಷಾ ಅವರಿಗೆ. ಬಿಕಾಸ್ ನಾವು ಡಿಸ್ಕಷನ್ ಮಾಡಿರೋದೇ ಒಂಥರ ಇದೆ, ಬಟ್ ನೀವು ಹೇಳಿರೋದೇ ಒಂಥರ ಇದೆ, ಅಷ್ಟೊಂದು ಪಾಲಿಸಿಡಾಗಿ ಏನಕ್ಕೆ ಹೇಳಿದ್ರಿ ಅನ್ನೋವಂಥ ಮಾತು ಬರುತ್ತೆ. ಬಟ್ ಅಲ್ಲಿ ಅಲ್ಲ, ಡೈರೆಕ್ಟಾಗಿ
ಅಂತ ಅನಿಸ್ಲಿಲ್ಲ. ಸೊ ಆಲ್ರೆಡಿ ಅದ್ರ ಬಗ್ಗೆ ಚರ್ಚೆ ಆಗಿದೆ, ಎಲ್ಲ ಕಣ್ಣೀರೆಲ್ಲ ಹಾಕಿದ್ದಾರೆ. ಮತ್ತೆ ಅದನ್ನೇ ತೊಗೊಂಡು ಹೇಳುವಂಥದ್ದು ಬೇಕಿರಲಿಲ್ಲ ಅಂತ ನಾನು ಹೇಳಿಲ್ಲ ಅಂತ ರಿಷಾ ಹೇಳಿದ್ರು. ಬಟ್ ಇಲ್ಲಿ ಸೂರಜ್ ಹೇಳುವಂಥದ್ದು ಆ ಥರ ಏನಿಲ್ಲ, ನೀವು ಹೇಳಬೇಕಾಗಿತ್ತು, ಅದು ಇರೋದನ್ನ ನೇರವಾಗಿ ಹೇಳಬೇಕು ಅನ್ನೋ ಒಂದು ರೀತಿಯಲ್ಲಿ ಸೊ ಸೂರಜ್ ಹೇಳಿದ್ರು. ಮೀನ್ಸ್ ಏನು ಹೇಳಬೇಕು ಅಂತಂದರೆ, ಸೊ ಅದೇನೇನು ಚರ್ಚೆ ಮಾಡಿದ್ರು, ಸೊ ಡಾಮಿನೇಟ್ ಮಾಡ್ತಾರೆ ಅಥವಾ ನಾನು ಅನ್ನೋವಂಥದ್ದಿದೆ, ಸೊ ಅಹಂ ಇದೆ, ಸೊ ಅದ್ರ ಬಗ್ಗೆ ಹೇಳಬೇಕಾಗಿತ್ತು ಅಂತಂದಾಗ, ಸೊ ಅಲ್ಲಿ ಓಕೆ ನೀವು ಕೂಡ ಮಾತಾಡ್ಬೋದಾಗಿತ್ತು ಅಂತ ರಿಷಾ ಹೇಳಿದ್ರು. ಮಾತಾಡ್ಬೋದಾಗಿತ್ತು, ಬಟ್ ಅಲ್ಲಿ ತುಂಬ ರಿಷಾನೇ ಎರಡು ಹೆಸರು ಹೇಳಿರೋದ್ರಿಂದ ಸೊ ರಿಷಾ ಅದನ್ನು ಕೂಡ ಹೇಳಬೇಕಾಗುತ್ತೆ. ಸೊ ಪಾಲಿಸಿದಾಗ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಅದಾದಮೇಲೆ ರಿಷಾ ಅಗೇನ್ ಎಲ್ಲರೂ ಕೂಡ ಮತ್ತೆ ಕರೀತಾರೆ. ಅಶ್ವಿನಿ ಅವರೇನು ಅಲ್ಲಿ ಬಾತ್ರೂಮ್ ಹತ್ರ ಹೋಗಿದ್ರು, ಸೊ ಅಲ್ಲಿಂದ ವಾಪಸ್ ಕರೆದು ಮತ್ತೆ ತಿರ್ಗಾ ಅಲ್ಲಿ ರಘು ಹೇಳುವಂಥದ್ದು. ಸೊ ಅಗೇನ್ ಅದೇ ನಾನು ಅನ್ನೋದಿದೆ, ಸೊ ತುಂಬ ಡಾಮಿನೇಟಿಂಗ್ ಮಾಡ್ತಾರಂತ ಅನ್ನಿಸುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಆಚೆ ಇಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅದಾದಮೇಲೆ ಅಗೇನ್ ಅಲ್ಲಿ ಡಿಸ್ಕಷನ್ ನಡೆಯುತ್ತೆ. ಅಶ್ವಿನಿ ಅವ್ರು ಕಣ್ಣೀರು ಹಾಕ್ತಾರೆ, ತುಂಬ ಕಷ್ಟಪಟ್ಟಿದ್ದೀನಿ ನಾನು, ಫೈನಲ್ ಕೂಡ ಗೆಲ್ಲಕ್ಕಾಗಲಿಲ್ಲ, ಕಿಚ್ಚನ ಚಪ್ಪಾಳೆ ಕೂಡ ಸಿಗಲಿಲ್ಲ. ಅಂದರೆ ಯಾರೋ ಒಬ್ಬ ಚೆನ್ನಾಗಿ ಆಡ್ತಾರೆ ಅನ್ನೋದಕ್ಕೋಸ್ಕರನೇ ಅವ್ರನ್ನ ಆಚೆ ಇಡ್ತಾರೆ ಅಂತಂದರೆ, ಸೊ ಅರ್ಹತೆ ಇದ್ದವ್ರನ್ನೇ ಆಚೆ ಇಟ್ಟರೆ ಹೆಂಗೆ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಮಾಡ್ತಾರೆ. ಓಕೆ, ಇದ್ರ ಮಧ್ಯೆ ನಾನು ನನ್ನ ಅನಿಸಿಕೆ ಏನು ಅಂತಂದರೆ, ಇದೇ ಅಶ್ವಿನ್ ಇಷ್ಟೊಂದೆಲ್ಲ ಇವಾಗ ಗೋಳಾಡ್ತಿದಾರಲ್ಲ, ಸೊ ನಾನು ಅರ್ಹತೆ ಇದೆ, ನನ್ನನ್ನೇ ಆಚೆ ಇಡ್ತಿದ್ದಾರೆ, ಆ್ಯಂಡ್ ಅದು ಕುದುರೆ ಹೆಂಗೆ ಅನ್ನುವಂಥದ್ದನ್ನ ರೇಸಿಗೆ ಬಂದಮೇಲೆ ತಾನೇ ಗೊತ್ತಾಗೋದು, ಹಾಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ. ಇದೇ ಒಂದು ಟಾಸ್ಕ್ ಅಥವಾ ಒಂದು ಫಿನಾಲಿ ಅಂತ ಬಂದಾಗ ಇವರೇ ಧನುಷನ್ನ ಟಾರ್ಗೆಟ್ ಮಾಡ್ತಾರೆ. ಓಕೆ, ಕಾಕ್ರೋಚ್, ಜಾನ್ವಿ ಆ್ಯಂಡ್ ಅಶ್ವಿನಿ ಗೌಡ, ಮಿಸ್ ಅಶ್ವಿನಿ ಗೌಡ, ರಾಜಮಾತೆ ಅವರು ಇದೇ ರೀಸನ್ನ ಕೊಟ್ಕೊಂಡು, ಮೀನ್ಸ್ ಅವ್ನು ಸ್ಟ್ರಾಂಗ್ ಇದ್ದಾನೆ, ಸೊ ಅದಕ್ಕೋಸ್ಕರ ಫಸ್ಟು ಅವನ್ನ ಆಚೆ ಇಡಬೇಕು ಅಂತ ಇದೇ ಯಾರು ಅಶ್ವಿನಿ ಗೌಡ ಅವರು ಟಾರ್ಗೆಟ್ ಮಾಡಿ ಅವನ್ನ ಧನುಷ್ ಆಚೆ ಇಡ್ತಾರೆ. ಸೊ ಅವಾಗ ಅನ್ಸ್ಲಿಲ್ವಾ, ಸೊ ಅವ್ನಿಗೆ ಅರ್ಹತೆ ಇದೆ, ಸೊ ಅವ್ನು ಗೆಲ್ಲಿ ಅಂತ ಅವ್ರಿಗೆ ಅನಿಸ್ಲಿಲ್ಲ ಅವಾಗ. ಆ್ಯಂಡ್ ಈ ಮಾತನ್ನು ಜಾನ್ವಿಯಲ್ಲಿ ಎತ್ತಾರೆ. ಸೊ ಏನಂತಂದರೆ, ಅಶ್ವಿನಿ ಅಷ್ಟೊಂದೆಲ್ಲ ಗೋಳಾಡ್ತಿದ್ಲಲ್ಲ ಹಾಗೆ ಹಿಂಗೆ ಅಂತ, ಅರ್ಹತೆ ಇದ್ದವ್ರನ್ನ ಆಚೆ ಇಡ್ತಾರೆ ಅಂತ. ಸೊ ಅಲ್ಲಿ ಜಾನ್ವಿ ಒಂದು ಮಾತು ಹೇಳಿದ್ರು, ಸೊ ಸ್ಟ್ರಾಂಗ್ ಅಂತ ನಾವು ಧನುಗೆ ಟಾರ್ಗೆಟ್ ಮಾಡಲಿಲ್ವಾ, ಸೊ ಅದೇ ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಸೊ ಅಲ್ಲಿ ಜಾನ್ವಿ ಹೇಳಿದ್ರು. ಸೊ ಒಂದು ರೀತಿಯಲ್ಲಿ ಇದು ಒಂದು ಒಳ್ಳೆ ಕೆಲಸ ಮಾಡಿರುವಂಥದ್ದು ಜಾನ್ವಿ. ಸೊ ಆ ಒಂದು ಸತ್ಯನ ಅವಳಿಗೆ ಮನವರಿಕೆ ಮಾಡಿದ್ದಕ್ಕೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ರಾಶಿ ಆ್ಯಂಡ್ ಸೂರಜ್ ಅವರ ಡಿಸ್ಕಷನ್ ನಡೆಯುತ್ತೆ. ಸೊ ಅಲ್ಲಿ ರಾಶಿ ಅವರು ಬರೀ ಇನ್ಸ್ಟಾಗ್ರಾಮ್ ಬಗ್ಗೆನೇ ಮಾತಾಡ್ತಿದ್ರು. ಸೊ ಮೊನ್ನೆ ಕೂಡ ಹಂಗೆ ಹೇಳ್ತಾ ಇದ್ರು, ಸೊ ನಿಮ್ಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ ಹಾಗೆ ಹೇಗೆ ಅಂತ. ಓಕೆ, ಏನೋ ಒಂದು ನಡೀಲಿ, ಚಿಕ್ಕ ಪುಟ್ಟದ ಇರಬೇಕೆಲ್ಲ, ಬರೀ ಟಾಸ್ಕು ಅದು ಇದು ಅಂತ ನಡೆಯಲ್ಲ. ಒಂದು ಲವ್ ಆ್ಯಂಗಲ್ ಕೂಡ ಸ್ಟಾರ್ಟ್ ಆಗುತ್ತೋ ಆಗಲ್ವೋ ಅದು ಬಿಟ್ಟಿದ್ದು ಅವರಿಬ್ಬರಿಗೆ. ಬಟ್ ಸದ್ಯಕ್ಕಂತೂ ಇಂಡಿವಿಜುವಲ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಹೇಳ್ತೀನಿ. ಓಕೆ, ಸೊ ಇದ್ರ ಮಧ್ಯೆ ಅಲ್ಲಿ ಟಾಸ್ಕ್ನ ಅನೌನ್ಸ್ ಮಾಡ್ತಾರೆ, ಸೊ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಸೊ 3 ತಂಡಗಳಾಗಿ ಸೊ ವಿಂಗಡಣೆ ಆಗಬೇಕು. ಆ್ಯಂಡ್ 3 ತಂಡಗಳಿಗೂ ಕೂಡ ಸೊ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗಳಾದಂತಹ ಸೂರಜ್, ರಿಷಾ ಆ್ಯಂಡ್ ರಘು ಅವರೇ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಕೆಲವೊಂದು ತಂಡಗಳ ಹೆಸರನ್ನ ಕೂಡ ಅವರೇ ಘೋಷಿಸ್ತಾರೆ. ಆ್ಯಂಡ್ ತಂಡಗಳು ಯಾರ್ಯಾರು ಕ್ಯಾಪ್ಟನ್ಸಿನಲ್ಲಿ ಆಡಬೇಕು ಆ್ಯಂಡ್ ಯಾರ್ಯಾರು ಆಯಾ ತಂಡದಲ್ಲಿ ಇರ್ತಾರೆ ಅನ್ನೋದು ಕೂಡ ಬಿಗ್ ಬಾಸೇ ತಿಳಿಸುವಂಥದ್ದು. ಸೊ ಇದು ನನಗೆಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಬಿಕಾಸ್ ಆ ಕ್ಯಾಪ್ಟನ್ಗಳು ಅವರು ಕಂಟೆಸ್ಟೆಂಟ್ಗಳ ಮನವೊಲಿಸಿ ಅವರು ಕರ್ಕೊಬೋದಾಗಿತ್ತು. ಬಟ್ ನೀವು ಯಾವ ಆಧಾರದ ಮೇಲೆ ಈ ಒಂದು ವಿಂಗಡಣೆ ಮಾಡಿದ್ರು ಅಂತ ಅರ್ಥ ಆಗಲಿಲ್ಲ ನನಗೆ. ಗರುಡ ಟೀಮ್ ಅಂತ, ಸೊ ಇಲ್ಲಿ ರಘು ಅವ್ರ ತಂಡ ಕ್ಯಾಪ್ಟನ್ ಆಗಿರುವಂಥದ್ದು, ಧನು ಇರ್ತಾರೆ ಅದರಲ್ಲಿ, ಜಾನ್ವಿ, ಮಲ್ಲಮ್ಮ ಆ್ಯಂಡ್ ಸ್ಪಂದನ ಇರುವಂಥದ್ದು. ಆ್ಯಂಡ್ ತಿಮಿಂಗ್ಲ ತಂಡದಲ್ಲಿ ಸೊ ರಿಷಾ ಕ್ಯಾಪ್ಟನ್ನು, ಕಾವ್ಯ, ಧ್ರುವಂತ್, ಗಿಲ್ಲಿ ಆ್ಯಂಡ್ ಚಂದ್ರಪ್ರಭಾ. ಆ್ಯಂಡ್ ಹುಲಿ ತಂಡ, ಸೊ ಸೂರಜ್ ಕ್ಯಾಪ್ಟನ್ ಆಗಿರ್ತಾರೆ, ಮಾಳು, ಅಭಿಷೇಕ್, ರಕ್ಷಿತಾ ಆ್ಯಂಡ್ ರಾಶಿಕಾ ಅವರು ಈ ಒಂದು ತಂಡದಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಇದು ಒಂದು ಫಿಸಿಕಲ್ ಟಾಸ್ಕ್ ಆಗಿರೋದ್ರಿಂದ ಸೊ ನನಗೆಲ್ಲೋ ಇದು ಹುಲಿ ತಂಡ ಅಂದರೆ ನಮ್ಮ ಸೂರಜ್ ತಂಡ ಫಸ್ಟು ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಅನಿಸ್ತು. ಅದಾದಮೇಲೆ ನಮ್ಮ ಗರುಡ ತಂಡ, ಸೊ ಅಲ್ಲಿ ನಮ್ಮ ರಘು ಅವ್ರದ್ದು, ಸೊ ಅದು ಸ್ಟ್ರಾಂಗ್ ಇದೆ ಅಂತ ಅನಿಸ್ತು. ಸೊ ಅಲ್ಲಿ ವೀಕೆಸ್ಟ್ ಅಂತ ನನಗೆ ಅನಿಸಿರೋವಂಥದ್ದು ತಿಮಿಂಗ್ಲ ತಂಡ. ಸೊ ರಿಷಾ ತಂಡದಲ್ಲಿ ಅಂತ ಸ್ಟ್ರಾಂಗ್ ಇರೋವಂಥದ್ದು ಧ್ರುವಂತ್ ಬಿಟ್ಟರೆ ಯಾರೂ ನನಗೆ ಕಾಣಿಸ್ಲಿಲ್ಲ. ಓಕೆ, ಇನ್ನು ಮಿಕ್ಕಿರೋದೆಲ್ಲ ಅಲ್ಲಿ ಅವರ ಯುಕ್ತಿಯಿಂದನೇ, ಶಕ್ತಿಯಿಂದ ಆಗದಿರೋದನ್ನ ಯುಕ್ತಿಯಿಂದನೇ ಮಾಡಬೇಕಾಗುತ್ತೆ. ಬಟ್ ಒಂದು ಮಟ್ಟಿಗೆ ಟ್ರೈ ಮಾಡಿದ್ರು ಅಂತಲೇ ಹೇಳ್ತೀನಿ. ಓಕೆ, ಸೊ ಇದ್ರ ಮಧ್ಯೆ ಅಲ್ಲಿ ಟಾಸ್ಕ್ ಕೂಡ ಒಂದು ಅನೌನ್ಸ್ ಮಾಡ್ತಾರೆ. ಸೊ ನಾಣ್ಯಗಳನ್ನು ಕಾಪಾಡ್ಕೊಳ್ಳುವಂಥದ್ದು. ಸೊ ಅಲ್ಲಿ ಪ್ರತಿ ತಂಡದಿಂದ ಸೊ ನಾಣ್ಯಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಇಬ್ಬರು ಬರಬೇಕಾಗುತ್ತೆ. ಇಬ್ಬರು ಬಂದು ಸ್ವಲ್ಪ ಬಿಗ್ ಬಾಸ್ ತಂಡದಿಂದ ಟೀಮಿಂದ ಏನಲ್ಲಿ ಕಾಯಿನ್ಗಳನ್ನ ಹಾಕ್ತಾರೆ, ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಕಾಪಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಕಿತ್ಕೊಳ್ಳೋ ಅಂತ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಅಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದು, ಸೊ ಅಲ್ಲಿ ಬಾಯ್ಸ್ ತಂಡದಿಂದ ಬರುವಂಥದ್ದು ಒಂದು ರಘು ತಂಡದಿಂದ ರಘು ಆ್ಯಂಡ್ ಧನು ಬರ್ತಾರೆ. ಆ್ಯಂಡ್ ಸೂರಜ್ ತಂಡದಿಂದ ಸೂರಜ್ ಆ್ಯಂಡ್ ಅಭಿನಯ ಬರುವಂಥದ್ದು. ಆ್ಯಂಡ್ ಈ ಕಡೆಗೆ ರಿಷಾ ತಂಡದಿಂದ ಬರುವಂಥದ್ದು ಧ್ರುವ್ ಆ್ಯಂಡ್ ಗಿಲ್ಲಿ ಬರ್ತಾರೆ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ರಘು ಧನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಸೂರಜ್ ಆ್ಯಂಡ್ ಅಭಿ ಕೂಡ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಈ ಕಡೆಗೆ ರಿಷಾ ತಂಡದಿಂದ ಸೊ ಧ್ರುವ್ ಸ್ಟ್ರಾಂಗ್ ಇದ್ದಾರೆ, ಬಟ್ ಗಿಲ್ಲಿ ಖಂಡಿತವಾಗ್ಲೂ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಇಲ್ಲಿ ಗೊತ್ತಾಗುತ್ತೆ ಸೊ ಯಾವ ತಂಡ ವೀಕು ಅಂತ. ಓಕೆ, ಸೊ ಇದ್ರ ಮಧ್ಯೆ ಅಲ್ಲಿ ಸ್ಟಾರ್ಟ್ ಏನೋ ಆಗುತ್ತೆ. ಸೊ ಕಾಯಿನ್ ಎಲ್ಲ ಬಿಸಾಕ್ತಾರೆ, ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬೆಟರ್ ಮಾಡಿರೋವಂಥದ್ದು ಸೂರಜ್ ಏನು ಅಂತಂದರೆ, ಸೊ ಅಲ್ಲಿ ರಘುನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ ಹಿಂದೆಯಿಂದ ಬಂದು. ಸೊ ಆಲ್ಮೋಸ್ಟ್ ಒಂದು ಅರ್ಧ ಇದ್ರವರೆಗೂ ಕೂಡ ಬಿಡಲಿಲ್ಲ ಅವ್ರನ್ನ, ತುಂಬ ಚೆನ್ನಾಗಿ ಒಂದು ಲಾಕ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ರಘು ಅವರು ಕೊನೆಗೆ ಅಲ್ಲಿಂದ ಬಿಡಿಸ್ಕೊಂಡು, ಆ್ಯಂಡ್ ರಘು ಆ್ಯಂಡ್ ಧನುಷ್ ಸೇರ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಕೊನೆಗೆ ಗಿಲ್ಲಿನೇ ಟಾರ್ಗೆಟ್ ಮಾಡುವಂಥದ್ದು. ಗಿಲ್ಲಿ ಏನು ಮಾಡ್ತಾನೆ, ತೊಗೊಂಡೋಗೆಲ್ಲ ಪ್ಯಾಂಟ್ ಒಳಗಡೆಗೆಲ್ಲ ಅದನ್ನೆಲ್ಲ ಹಾಕೊತಾನೆ. ಸೊ ಇದು ಪ್ಯಾಂಟ್ ಒಳಗಡೆ ಹಾಕೊಳ್ಳುವಂಥದ್ದು ಅಥವಾ ಈ ಹುಡುಗಿರು ಟೀ ಶರ್ಟ್ ಒಳಗಡೆ ಹಾಕೊಳ್ಳುವಂಥದ್ದು. ಸೊ ಇದು ಒಂದು ರೀತಿಯಲ್ಲಿ ಫೇರ್ ಗೇಮ್ ಅಂತ ಅನ್ಸಲ್ಲ. ಕಿತ್ಕೊಳ್ಳಿಕ್ಕೆ ಹೋದಾಗ ಸೊ ಆಮೇಲೆ ಸೊ ಅಲ್ಲಿ ಟಚ್ ಆಯಿತು, ಇಲ್ಲಿ ಟಚ್ ಆಯಿತು ಅನ್ನೋಂಥದ್ದು ಬರುತ್ತೆ. ಬಟ್ ಅಟ್ಲೀಸ್ಟ್ ಆ ಚಡ್ಡಿ ಒಳಗಡೆಗಂತೂ ಹಾಕೊಂಬರ್ದು, ಪ್ಯಾಂಟ್ ಒಳಗಡೆ ಇಟ್ಕೊಳ್ಳಿ, ಬಟ್ ಚಡ್ಡಿ ಒಳಗಡೆಗೆಲ್ಲ ಹಾಕೊಳ್ಳುವಂಥದ್ದು ಸರಿ ಇಲ್ಲ. ಅಲ್ಲಿ ಫುಲ್ ಎಲ್ಲ ಕಿರ್ಚಾಡ್ತಿದ್ದ ಗಿಲ್ಲಿ, ಚಡ್ಡಿ ಹರಿದೋಗುತ್ತೆ ಅಣ್ಣ, ಹಾಗಣ ಹೀಗಣ, ಪ್ಯಾಂಟ್ ಹಾಕಿಲ್ಲಣ, ಹಂಗೆ ಹಂಗಣ,
ಏನು ಮಾಡೋಕ್ಕಾಗಲ್ಲ ಅಲ್ಲಿ ಒಂದು ಸರಿ ಟಾಸ್ಕಿಗೆ ಅಂತ ಹೇಳಿದ್ಮೇಲೆ. ಸೊ ಎಲ್ಲಿ ಕೈ ಹಾಕಿದ್ರು ಎಲ್ಲಿ ಇಟ್ಕೊಂಡಿದ್ರು ಅಲ್ಲಿ ಕೈ ಹಾಕಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೂರಜ್ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ರು ಅಬಿಗೆ ಅಲ್ಲಿ ಬೇರೆ ಟೀಮಿಂದ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಸೂರಜ್ ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿ ಆ ಒಂದು ಕೆಲವೊಂದು ಇದನ್ನು ಹೈಡ್ ಮಾಡುವಂಥದ್ದು ಆಗಿರ್ಬೋದು, ಅವ್ರನ್ನ ಟೀಮ್ನ ಒಂದು ತೊಗೊಂಡೋಗಿ ಬೆಡ್ರೂಮಲ್ಲಿ ಹೈಡ್ ಮಾಡುವಂಥದ್ದು. ಆ್ಯಂಡ್ ರಘು ಟೀಮ್ ಅವರು ಅಲ್ಲಿ ರಿಷಾ ಟೀಮು ಕಿತ್ತಾಟ ಆಯಿತು. ಸೊ ರಘು ಟೀಮು ಆ್ಯಂಡ್ ರಿಷಾ ಟೀಮ್ ಇಬ್ಬರು ಕೂಡ ಅಲ್ಲಿ ಹಾಲಲ್ಲೆಲ್ಲ ಸಿಕ್ಕಾಬಿಟ್ಟೆ ಕಿತ್ತಾಟ ಮಾಡಿಬಿಟ್ರು. ಸೊ ರಘು ಅಂತೂ ಎಲ್ಲರೂ ಎಳೆದೆಳೆದು ಹಾಕ್ಬಿಟ್ಟ. ಆ್ಯಂಡ್ ಅಲ್ಲಿ ಸ್ವಲ್ಪ ಫಿಸಿಕಲ್ ಆಗಿ ಸ್ವಲ್ಪ ಹರ್ಟ್ ಆಯಿತು ಅಂತ ಅನಿಸುತ್ತೆ ಕೆಲವರಿಗೆ. ಅಲ್ಲಿ ರಿಷಾ ಅವರು ತುಂಬ ಕಿರ್ಚಾಡಿದ್ರು, ಓಕೆ. ಬಟ್ ಅಲ್ಲಿ ನನಗೆ ಗೊತ್ತಿರೋಂಗೆ ಅಲ್ಲಿ ರಘುವು ಕೂಡ ಏಟ್ ಆಗಿರಬಹುದು. ಬಿಕಾಸ್ ಅಲ್ಲಿ ಕುತ್ತಿಗೆಯಿಂದ ಕೂಡ ಹಿಡಿದಿದ್ರು ಅಲ್ಲಿ ಚಂದ್ರಪ್ರಭಾ ಆ್ಯಂಡ್ ಕೆಲವರೆಲ್ಲ ಅವ್ರು ಕುತ್ತಿಗೆ ಎಲ್ಲ ಹಿಡಿದು ಹಿಂಗೆ ಕೈಯಿಂದ ಹೇಳಿದ್ರು 2-3 ಜನ ಹಾಕ್ಕೊಂಡು. ಸೊ ಅಲ್ಲಿ ರಘು ಕೂಡ ಹರ್ಟ್ ಆಗಿರುತ್ತೆ, ಬಟ್ ಅವ್ನು ಹೇಳ್ಕೊಳ್ಳಿಲ್ಲ. ಬಟ್ ಇಲ್ಲಿ ಏನಾಯಿತು ಅಂತಂದರೆ ಚಂದ್ರಪ್ರಭಾಗೆ ಮತ್ತು ರಿಷಾಗೆ ರಘು ಏನು ಮಾಡ್ತಾರೆ, ತಳ್ತಾರೆ. ಸೊ ಅದು ಅಲ್ಲಿ ಎಫೆಕ್ಟ್ ಆಗಿರೋವಂಥದ್ದು. ಆ್ಯಂಡ್ ಇವಾಗ ರಘು ತಳ್ಳೋದಕ್ಕೂ ಇವ್ರು ತಳ್ಳೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಆ ಟೈಮಲ್ಲಿ ಏನು ಅನ್ಸುತ್ತೆ ಅಂದರೆ ರಘು ತಳ್ಳಿದ್ದೆ ತಪ್ಪು ಅಂತ ಅನ್ನೋ ರೀತಿಯಲ್ಲಿ ಆಗುತ್ತೆ. ಬಟ್ ನನ್ನ ಪ್ರಕಾರ ಅದು 100% ಸತ್ಯ ಅಲ್ಲ. ಬಿಕಾಸ್ ಎರಡು ಕಡೆಯಿಂದ ಕೂಡ ಫಿಸಿಕಲ್ ಆಗಿದೆ. ಸೊ ಅಲ್ಲಿ ರಿಷಾ ಅವರು ಸಿಕ್ಕಾಪಟ್ಟೆ ಕೂಗಾಡ್ಬಿಟ್ರು, ಹುಡುಗಿ ಹೆಣ್ಮಕ್ಳು ಇರ್ತೀವಿ ಹಂಗೆ ತಳ್ಳಿದ್ರೆ ನಮಗೂ ಬರುತ್ತೆ, ನಮಗೂ ಆಡೋಕ್ಕೆ ಬರುತ್ತೆ, ಹಾಗೆ ಹಿಂಗೆ ಅಂತೆಲ್ಲ ಫುಲ್ ಕಿರ್ಚಾಡಿದ್ರು. ಬಟ್ ಅದು ಅಷ್ಟೇನು ಕಂಟಿನ್ಯೂ ಆಗಲಿಲ್ಲ. ಬಿಕಾಸ್ ಆ ಕಿರ್ಚಾಡಿದ್ದೆಲ್ಲ ಆದಮೇಲೆ ಅಗೇನ್ ಅಲ್ಲಿ ರಘು ಕೂತ್ಕೊಂಡಿದ್ರು ಸ್ವಲ್ಪ ಉಸಿರಾಡೋದ ತೊಂದರೆಯಿಂದ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಪಾಪ ಅವರು ರಿಷಾನೇ ತಂದು ನೀರು ಕೊಟ್ಟರು. ಸೊ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಅದನ್ನು ಕಿರ್ಚಾಡಿದ್ರು ಅಂತಲೇ ಹೇಳ್ಬೋದು. ಸೊ ಅದೇನಂತ ಸೀರಿಯಸ್ ಆಗಿ ಇರಲಿಲ್ಲ. ಸೊ ಇದಾದಮೇಲೆ ರಿಷಾ ಟೀಮ್ ಅವರು ತುಂಬ ಚೆನ್ನಾಗಿ ಬತ್ತಿಟ್ಕೊಂಡ್ರು. ಅಲ್ಲಿ ನಮ್ಮ ಕಾವ್ಯ ಆದರೂ ಆಗಿರ್ಬೋದು ಆ್ಯಂಡ್ ಗಿಲ್ಲಿ, ಸೊ ಚಂದ್ರಪ್ರಭಾ, ಸೊ ಅದನ್ನು ಗಾರ್ಬೇಜ್ ಬ್ಯಾಗಲ್ಲಿ ತೊಗೊಂಡು ಹೋಗಿಡುವಂಥದ್ದು, ಸೊ ಅಲ್ಲಿ ಬಚ್ಚಿಡುವಂಥದ್ದು. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಅದೇ ಹೇಳಿದ್ನಲ್ಲ, ಶಕ್ತಿಯಿಂದ ಆಗದಿರೋದನ್ನ ಯುಕ್ತಿಯಿಂದ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತಲೇ ಹೇಳ್ತೀನಿ. ಸೊ ಇದಾದಮೇಲೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡ್ ಅಗೇನ್ ಮತ್ತೊಂದು ಬಜರ್ ಬರುತ್ತೆ. ಅಲ್ಲಿ ಬಿಗ್ ಬಾಸ್ ಕಡೆಯಿಂದ ಮತ್ತೆ ಅಲ್ಲಿ ಕಾಯಿನ್ಸ್ಗಳನ್ನ ಹಾಕ್ತಾರೆ. ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಬಂದಿರುವಂಥದ್ದು ಎಲ್ಲ ಹುಡುಗರೇ ಬರುವಂಥದ್ದು. ಆ್ಯಂಡ್ ಎಲ್ಲರೂ ಕೂಡ ಸಖತ್ತಾಗಿದ್ರು, ಎಲ್ಲ ಟೀಮಿಂದ ಕೂಡ ಇದು ಈಕ್ವಲ್ ಆಗಿತ್ತು. ಹುಡುಗರಲ್ಲಿ ನನಗೆ ಸ್ವಲ್ಪ ಗಿಲ್ಲಿ ಆ್ಯಂಡ್ ಧ್ರುವನ್ ಸ್ವಲ್ಪ ಅಂದರೆ ವೀಕ್ ಅನಿಸಿದ್ರು ಕೂಡ, ಬಟ್ ಹುಡುಗಿರಲ್ಲಿ ಎಲ್ಲರೂ ಕೂಡ ಸಖತ್ತಾಗಿದ್ರು. ಅಲ್ಲಿ ರಕ್ಷಿತಾ, ರಾಶಿಕಾ ಆದರೂ ಆಗಿರ್ಬೋದು ಆ್ಯಂಡ್ ಸ್ಪಂದನ, ಸೊ ಅಗೇನ್ ರಿಷಾ, ಕಾವ್ಯ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡ್ಕೊಂಡ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಅಲ್ಲಿ ಸೂರಜ್ ಟೀಮ್ ಅವರು ಅಲ್ಲಿ ಟಾಯ್ಲೆಟ್ ಒಳಗಡೆ ಹೋದರು. ಸೊ ಇದು ಸರಿನಾ ಅಂತ. ಸೊ ಟಾಯ್ಲೆಟ್ ಒಳಗಡೆ ಹೋಗುವಂಥದ್ದು ಓಕೆ, ಬೆಡ್ರೂಮಲ್ಲಿ ಹೋದರೆ ನಾವು ಒಳಗಡೆ ಹೋಗ್ಬೋದು, ಬಟ್ ಟಾಯ್ಲೆಟ್ ಒಳಗಡೆ ಹೋದರೆ ಸೊ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಅದು ಸರಿನಾ ಅನ್ನೋವಂಥದ್ದು ಪ್ರಶ್ನೆ, ಗೊತ್ತಿಲ್ಲ ಏನು ಎತ್ತ ಅಂತ ಹೇಳ್ಬಿಟ್ಟು. ಆ್ಯಂಡ್ ರಿಷಾ ಟೀಮ್ ಅವರು ಬೆಡ್ರೂಮಲ್ಲಿ ಲಾಕ್ ಆದರು. ಸೊ ಫಸ್ಟ್ ಇದರಲ್ಲಿ ನಮ್ಮ ಸೂರಜ್ ತಂಡದವರು ಬೆಡ್ರೂಮಲ್ಲಿ ಹೋಗಿದ್ರು. ಆ್ಯಂಡ್ ಇಲ್ಲಿ ನಮ್ಮ ರಿಷಾ ತಂಡದವರು ಸೊ ಬೆಡ್ರೂಮ್ ಒಳಗಡೆ ಹೋಗಿ ಲಾಕ್ ಆದರು. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಗಿಲ್ಲಿ ಫುಲ್ಲಿ ರೇಗಿಸ್ತಾ ಇದ್ದ ಯಾರಿಗೆ, ರಘುಗೆ. ರಘುವಣ ಇವಾಗ ಬಾ ದಮ್ಮಿದ್ರೆ ಹಾಗೆ ಹೀಗೆ ಅಂತ ಕೂಗ್ತಾ ಇದ್ದ. ಇಲ್ಲಿ ಕಾವ್ಯ ಮತ್ತು ಚಂದ್ರಣ್ಣ ಬೈತಾ ಇದ್ರು, ಸುಮ್ಮನೆ ಇರೋ ಮರ, ಯಾಕೋ ಟ್ರಿಗರ್ ಮಾಡ್ತೀಯಾ, ಅಮ್ಮಿಕೊಂಡು ಇರೋಕ್ಕಾಗಲ್ವಾ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಮೀನ್ಸ್ ಅವ್ನು ಚೆನ್ನಾಗಿ ಆಡ್ತಿದ್ದಾರೆ, ಸುಮ್ಮನೆ ಟ್ರಿಗರ್ ಮಾಡಿದ್ರೆ ಅವ್ನು ಬಂದು ಕಿತ್ಕೊಂಡ್ಬಿಟ್ರೆ ಯಾಕೆ ಅಂತ ಇವ್ರಿಗೆ. ಇವನು ಎಲ್ಲದರಲ್ಲೂ ಸ್ವಲ್ಪ ಕಾಮಿಡಿ ಮಾಡೋವಂಥ ಮನುಷ್ಯ. ಆಮೇಲೆ ಅವನೇನು ಬೇಕು ಅಂತ ಮಾಡ್ತಾರೆ, ಅದು ನಾವು ನ್ಯಾಚುರಲ್ ಆಗಿರೋಂಥ ಆಟನೇ ಅದು. ಬಟ್ ಕೆಲವು ಟೈಮಲ್ಲಿ ಸೀರಿಯಸ್ ಆಗಿರಬೇಕಾಗುತ್ತೆ, ಓಕೆ. ಸೊ ಇಲ್ಲದ್ರ ಮಧ್ಯೆ ಅಲ್ಲಿ ಕೂಗ್ದ, ಅಲ್ಲಿ ಬರಲಿಲ್ಲ ರಘುವಣ, ಇವ್ರು ಬೈದರು, ಸುಮ್ಮನೆ ಇರ್ಬೇಕು ತಾನೆ, ಅಲ್ಲಿ ಬೆಡ್ರೂಮಲ್ಲಿ ಕೂತ್ಕೋಬೇಕು ತಾನೆ ಟೀಮ್ ಅವ್ರ ಜೊತೆಗೆ. ಅದೆಲ್ಲ ಬಿಟ್ಬಿಟ್ಟು ತಿರ್ಗಾ ಅಲ್ಲಿ ಗಾರ್ಡನ್ ಏರಿಯಾದಲ್ಲಿ ರಘು ಹತ್ರ ಹೋಗವನೆ, ಸುಮ್ಮನೆ ಕೂತ್ಕೊಬೇಕಲ್ಲಿ. ಹೋದರೂ ಕೂಡ ನನ್ನ ಹತ್ರ ಅಷ್ಟು ಕಾಯಿನ್ ಇದೆ, ಇಷ್ಟು ಕಾಯಿನ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೆ. ಅದ್ರ ಜೊತೆಗೆ ರಘುವಣ, ನಂದು ಧನ್ನದು ಇರೋದಿದ್ದ ಯುದ್ಧ, ನೀನು ಮಧ್ಯೆ ಬರಬೇಡ, ನೀನು ಸುಮ್ಮನೆ ಇವಾಗ ಟ್ಯಾಬ್ಲೆಟ್ ತಗೊಂಡಿದೀಯಾ, ಅಮ್ಮಾಯಕನ ಥರ ಬಲಿ ಆಗ್ಬೇಡ ಅಂತ ಹೇಳ್ದ. ಆಮೇಲೆ ಇನ್ನೊಂದು ಹೇಳ್ತಾರೆ, ನೀವು ಒಂದಾಗ್ಬಿಟ್ಟು ಸೂರಜ್ ಟೀಮಲ್ಲಿ ಅಟ್ಯಾಕ್ ಮಾಡಿಬಿಟ್ಟು ಶೇರ್ ಮಾಡ್ಕೊಳ್ಳೋಣ ಅಂತ, ಮೇ ಬಿ 70-30 ಆಗೋಣ ಅಂತ ನಮ್ಮ ಯಾರು ಗರುಡ ಆದಂಥ ನಮ್ಮ ರಘು ಅವ್ರು ಹೇಳುವಂಥದ್ದು. ಯಾಕಣ್ಣ ನಾವೇನು ಸ್ಟ್ರಾಂಗ್ ಇಲ್ವಾ, ನಾವು ಸ್ಟ್ರಾಂಗ್ ಇದ್ದೀವಿ, ನಾವು ತಾನೇ ಅದಕ್ಕೆ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ದ. ಇಷ್ಟೆಲ್ಲ ಮಾತಾಡ್ತಿದ್ನಲ್ಲ, ಇಷ್ಟೆಲ್ಲ ತೋರಿಸ್ಬಿಟ್ಟು ಅಲ್ಲಿಗೆ ಕೆಲವ್ರಿಗೆ, ಹಿಂಗೆ ನಮ್ಮ ಹತ್ರ ಇಷ್ಟು ಕಾಯಿನ್ ಇದೆ, ಹಾಗೆ ಹೀಗಿದೆ ಅಂತ. ಅಲ್ಲಿ ರಘು ಟೀಮ್ ಅವ್ರು ಏನು ಮಾಡಿಬಿಟ್ರು ಅಂದರೆ ಗಿಲ್ಲಿ ಮೇಲೆ ಅಟ್ಯಾಕ್ ಮಾಡಿಬಿಟ್ರು, ಪ್ಯಾಂಟ್ ಎಲ್ಲ ಹರಿದಾಕ್ಬಿಟ್ಟು ಕಾಯಿನ್ ಎಲ್ಲ ಕಿತ್ಕೊಂಡ್ಬಿಟ್ರು. ನನಗೆ ಹೇಳ್ದು ಅಲ್ಲೆಲ್ಲ ಬೈಕೊತಾ ಇದ್ರು ಚಂದ್ರಣ್ಣ ಮತ್ತು ಕಾವ್ಯ, ಇವನಿಗೆ ಬೇಕಿತ್ತು ಅಲ್ಲಿ ಏನಕ್ಕೆ ಹೋಗ್ಯವನು ಹಾಗೆ ಹೀಗೆ ಅಂತ. ನನಗೆ ನಗು ತಡ್ಕೊಳಕ್ಕಾಯ್ತಲ್ಲ, ಪ್ಯಾಂಟ್ ಎಲ್ಲ ಹರಿದಾಕವ್ರೆ. ಸ್ಟಾರ್ಟಿಂಗಲ್ಲಿ ಏನೋ ಬಿಲ್ಡಪ್ ಕೊಟ್ಟ, ಅವರೆಲ್ಲ ಅಟ್ಯಾಕ್ ಮಾಡಿಬಿಟ್ಟು ಕಿತ್ಕೊಂಡ್ಬಿಟ್ಟ, ಆದಮೇಲೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟ. ಆಮೇಲೆ ಇದಾದ್ಮೇಲೆ ಕಾವ್ಯ ಧ್ರುವಂತವ್ರು ಬೈತಾ ಇದ್ರು ಗಿಲ್ಲಿಗೆ, ಯಾಕೋ ಟ್ರಿಗರ್ ಮಾಡ್ತೀವಿ ಅವ್ರಿಗೆ ಹಾಗೆ ಹೀಗೆ ಅಂತ. ಸೊ ಅದ್ರ ಜೊತೆಗೆ ರಾತ್ರಿ ಎಲ್ಲ ಫುಲ್ ಕಾಯಿನ್ಗಾಗಿ ಫುಲ್ ಸರ್ಚಿಂಗ್ ಎಲ್ಲ ನಡೆಸ್ತಾ ಇದ್ರು. ಸೊ ಲೇಟ್ ರಾತ್ರಿ ಆದರೂ ಕೂಡ ಯಾರು ಮಲ್ಕೊಳ್ಳಿಲ್ಲ. ಆ್ಯಂಡ್ ಕಾವ್ಯ ಅಲ್ಲಿ ಕೂಗ್ತಾ ಇದ್ರು, ಸೊ ಕಾಪಾಡಿ ಅಂತ. ಬಿಕಾಸ್ ಇವರೆಲ್ಲ ಅಲ್ಲಿ ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ಬಟ್ ಅವ್ರ ಹತ್ರ ಏನೂ ಇರಲಿಲ್ಲ, ಸುಮ್ಮನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಕಾವ್ಯ ಮಾತ್ರ, ಓಕೆ. ಸೊ ಇದಾದಮೇಲೆ ರಾಶಿದು ಒಂದೆರಡು ಕಾಯಿನ್ಗಳನ್ನು ಸೊ ಚಂದ್ರಣ್ಣ ಎತ್ಬಿಡ್ತಾನೆ. ಸೊ ಅಲ್ಲಿ ಬಾತ್ರೂಮ್ ಎದುರುಗಡೆಗೆ ಒಂದು ಶೆಲ್ಫಲ್ಲಿ ಇಟ್ಟಿದ್ರು ಅಂತ ಅನಿಸುತ್ತೆ. ಸೊ ಅದನ್ನು ಚಂದ್ರಣ್ಣ ಎತ್ಬಿಟ್ಟು ಸೊ ತೊಗೊಂಡು ಬರ್ತಾನೆ. ಆ್ಯಂಡ್ ಇದಾದಮೇಲೆ 4:25 ಬೆಳಗಿನ ಜಾವ. ಸೊ ಅಲ್ಲಿ ಧನು ಆದರೂ ಆಗಿರ್ಬೋದು, ರಾಶಿ, ರಘು ಫುಲ್ ಎಚ್ಚರವಾಗೇ ಇದ್ರು. ಸೊ ಮೇ ಬಿ ಅದನ್ನು ವಾಚ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಸೊ ಇದ್ರ ಮಧ್ಯೆ ಪಾಪ ಧನು ಒಂದು 2 ಕಾಯಿನ್ನ ಅಲ್ಲಿ ಬಚ್ಚಿಟ್ಟಿದ್ರು ಗೇಟ್ ಹತ್ರ. ಸೊ ಅದನ್ನು ತೊಗೊಂಡು ಬಂದು ಸೊ 4:15 ಸುಮಾರಲ್ಲಿ ತೊಗೊಂಡು ಬಂದು ಮಲ್ಕೊತಾರೆ ಬೆಳಗಿನ ಜಾವಕ್ಕೆ. ಅದನ್ನು ಬೆಳಗಿನ ಜಾವ 7:00 ಪಾಪ ಏನು ತಂದು ಅಲ್ಲಿ ಮಲ್ಕೊಂಡಿದ್ದ ಎಲ್ಲನೂ ಸುಮಾರು 400 ರೂಪೀಸ್ ಕಾಯಿನ್ ಇತ್ತಂತೆ. ಸೊ ಅದನ್ನು ರಕ್ಷಿತಾ ಬಂದು ಸೊ ಧನು ಹತ್ರದ್ದು 4 ಕಾಯಿನ್ ಗೊತ್ತಿಲ್ಲದೆ ಇರೋ ರೇಂಜ್ಗೆ ಎತ್ಕೊಂಡ್ಬಿಡ್ತಾಳೆ.
ಈಗಪ್ಪ ಎಷ್ಟು ಬೇಜಾರಾಗಿರಲ್ಲ ಪಾಪ ಅವನಿಗೆ. ಬೆಳಿಗ್ಗೆ ಎದ್ದ ತೊಗೊಂಡು ಬಂದು ಅಲ್ಲಿ ಸೂರಜ್ಗೆಲ್ಲ ತೋರಿಸಿ ಬಚ್ಚಿಟ್ಟಿರ್ತಾರೆ. ಅದಾದಮೇಲೆ ಧನು ಎಚ್ಚರ ಆಗುತ್ತೆ. ಸೊ ಯಾರು ಎತ್ಕೊಂಡಿದ್ದಾರೆ ಅಂತ ಅವ್ನಿಗೆ ಗೊತ್ತಿಲ್ಲ. ಬಟ್ ಸಖತ್ ಬೇಜಾರು ಮಾಡ್ಕೊಂಡ. ಬಿಕಾಸ್ ಅವ್ನು 4:15 ಎಲ್ಲನೂ ಎಚ್ಚರ ಇದ್ಕೊಂಡು ಸೊ ಅಷ್ಟೆಲ್ಲ ಕಾಪಾಡ್ಕೊಂಡಿದ್ದಂಥವನು ಜಸ್ಟ್ ಒಂದು 1 or 2 ಅವರ್ಸಲ್ಲೇ ಎತ್ತಿರೋವಂಥದ್ದು ಅದು ರಕ್ಷಿತಾ. ಬಟ್ ಅವ್ರವ್ರ ಗೇಮ್ ಅವ್ರು ಮಾಡಲೇಬೇಕಾಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಬೆಳಿಗ್ಗೆ ಆಗುತ್ತೆ. ಸೊ ದೀಪಾವಳಿದೊಂದು ಒಳ್ಳೆ ಸಾಂಗ್ ಬರುತ್ತೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ದು ಸಖತ್ತಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಸೂರಜ್ ಹೇಳುವಂಥದ್ದು ರಕ್ಷಿತಾಗೆ ಏನು ಅದನ್ನು ಎಸ್ಕೇಪ್ ಮಾಡಿದ್ರು ಧನು ಹತ್ರದಿಂದ ಅಲ್ಲಿ ಬಚ್ಚಿಟ್ಟಿರ್ತಾರೆ. ಅವ್ರಿಗೆ ಗೊತ್ತು ಸೂರಜ್ಗೆ ಎಲ್ಲಿ ಅಂತ. ಆ್ಯಂಡ್ ಸೂರಜ್ ಹೇಳುವಂಥದ್ದು ಸರಿಯಾಗಿ ನೋಡ್ಕೊಳ್ಳಮ್ಮ ನೀನು, ಸುಮ್ಮನೆ ಇಟ್ಟಿದೆಯಲ್ಲ ಅದನ್ನು ಕಾಪಾಡ್ಕೋ, ಸುಮ್ಮನೆ ಇಲ್ಲಾಂದರೆ ಎತ್ತಿದ್ದಕ್ಕೂ ಕೂಡ ಯೂಸ್ ಇರಲ್ಲ. ಸೊ ಸರಿಯಾಗಿ ಕಾಪಾಡ್ಕೋ ಅಂತ ಹೇಳುವಂಥದ್ದು. ಸೊ ಆ ಹುಡುಗಿ ಎಲ್ಲೆಲ್ಲೋ ಓಡಾಡ್ತಿರ್ತದೆ, ಸೊ ಅದಕ್ಕೋಸ್ಕರ ಎತ್ತಿಡು ಅಂತ ಹೇಳಿರುವಂಥದ್ದು. ಓಕೆ, ಸೊ ಇದಾದಮೇಲೆ ಅಲ್ಲಿ ದೀಪಾವಳಿ ಗಿಫ್ಟ್ ಬೇರೆ ಬರುತ್ತೆ. ಸೊ ಬಿಗ್ ಬಾಸ್ ಕಡೆಯಿಂದ, ಸೊ ಮನೆಯವರಿಗೆ. ಅದ್ರ ಜೊತೆಗೆ ಸೊ ಧ್ರುವಂತ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ ರಕ್ಷಿತಾ ಹತ್ರ ಇರೋವಂಥ ಒಂದು ಕಾಯಿನ್ಗಳನ್ನ ಎತ್ತಲಿಕ್ಕೆ. ಸೊ ಅಲ್ಲಿ ಡೋರ್ ಹತ್ರ ನಿಂತಿರ್ತಾರೆ ರಕ್ಷಿತಾ. ಸೊ ಅದನ್ನು ಎಳ್ಕೊಂಡ್ಬಿಟ್ಟು ಇನ್ನೇನು ತೊಗೊಬೇಕು, ಅಲ್ಲೇ ಇದ್ದಂಥ ಅಭಿ ಹಿಡ್ಕೊಂಡ್ಬಿಡ್ತಾನೆ. ಸೊ ಇವನಿಗೆ ಧ್ರುವಂತಕ್ಕೆ ಗೊತ್ತಿಲ್ಲ ಅಭಿನೂ ಅವ್ರ ಟೀಮೇ ಅಂತ. ಸೊ ಇಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ ಫೇಲ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಸೂರಜ್ ಆ್ಯಂಡ್ ರಘು ಅವರು ಅಲ್ಲಿ ನಮ್ಮ ಗಿಲ್ಲಿನ ಲಾಕ್ ಮಾಡಿದರು. ಸೊ ಒಟ್ಟಿನಲ್ಲಿ ಗಿಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಗಬೇಕಾಗತ್ತೆ, ಇಲ್ಲ ಅಂತಂದರೆ ಕಷ್ಟ ಇದೆ. ಅದ್ರ ಜೊತೆಗೆ ಅಲ್ಲಿ ನಮ್ಮ ರಿಷಾ ಅವರು ಫುಲ್ ಅಳ್ತಾ ಇದ್ರು, ಏನು ಎತ್ತ ಅಂತ ಗೊತ್ತಿಲ್ಲ, ಏನು ರೀಸನು ಅಂತ. ಸೊ ಮೇ ಬಿ ಯಾವುದೋ ಒಂದು ವಿಚಾರಕ್ಕೆ ಏನಾದರೂ ಅಂದಿರ್ತಾರೆ, ಸೊ ಅದಕ್ಕೋಸ್ಕರ ಅಳ್ತಾ ಇದ್ರು ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಅಲ್ಲಿ ರಿಷಾ ಆ್ಯಂಡ್ ನಮ್ಮ ಚಂದ್ರಪ್ರಭಾ ಸೊ ಅಲ್ಲಿ ಗಿಲ್ಲಿಗೆ ಉರ್ಸೋಕ್ಕೆ ಸೊ ತೊಡೆ ಮೇಲೆಲ್ಲ ಮಗಿಸ್ಕೊಂಡು ರಿಷಾ ಅವರು ಚಂದ್ರನಿಗೆ ಏನೋ ತಿನ್ನಿಸ್ತಾ ಇದ್ರು. ಇದು ಸ್ವಲ್ಪ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಸ್ವಲ್ಪ ಬ್ಯಾಡ್ ಆಗಿ ಪೋಟ್ರೆ ಆಗ್ತಾ ಇದೆ. ಸೊ ಅದನ್ನು ಚಂದ್ರನ ಆದರೂ ಆಗಿರ್ಬೋದು, ರಿಷಾ ಆದರೂ ಆಗಿರ್ಬೋದು, ಸ್ವಲ್ಪ ಒಂದು ಲೆವೆಲ್ ಲಿಮಿಟ್ವರೆಗೂ ಇಟ್ಕೊಬೇಕು ಅಂತ ನನಗನ್ಸುತ್ತೆ. ಸೊ ಜಾಸ್ತಿ ಆಗ್ಬಿಟ್ರೆ ಅದಂತಾರಲ್ಲ ಅಮೃತನೂ ವಿಷಯ ಆಗುತ್ತೆ ಅಂತಾರಲ್ಲ, ಸೊ ಹಂಗೆ ಆಗ್ಬಿಡುತ್ತೆ. ಸ್ವಲ್ಪ ಲಿಮಿಟಲ್ಲಿದ್ದರೆ ಬೆಟರು ಅಂತ ನನಗೆ ಅನಿಸುತ್ತಪ್ಪ. ಓಕೆ, ಸೊ ಇಷ್ಟಿತ್ತು ಇವತ್ತಿನ ಒಂದು ಎಪಿಸೋಡ್ನ ರಿವ್ಯೂ. ಸೊ ನನಗೆ ಈ ಒಟ್ಟಿನಲ್ಲಿ ಅನಿಸಿರೋದೇನು ಅಂತಂದರೆ, ಎಲ್ಲ ಟಾಸ್ಕು ಅಂತ ಬಂದಾಗ ಎಲ್ಲ ಟೀಮವರು ಕೂಡ ಅದ್ಭುತವಾಗಿ ಆಡ್ತಿದ್ದಾರೆ. ನಾನು ಕೇಳಕ್ಕೆ ಹೋದರೆ ಮಲ್ಲಮ್ಮ ಅವರು ಓಕೆ, ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಆಡ್ತಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಅವರು ಕೂಡ ಅಷ್ಟು ಕಾಪಾಡ್ಕೊಳ್ಳಿಕ್ಕೆ ಕಷ್ಟಪಡ್ತಾರೆ. ಬಿಕಾಸ್ ಅಲ್ಲಿ ಅವರು ಬಟ್ಟೆನೂ ಮಡಿಸ್ತಿರ್ತಾರೆ. ಸೊ ಅಲ್ಲಿಂದನೇ ಗಿಲ್ಲಿ ಎತ್ಕೊಂಡು ಹೋಗ್ತಾನೆ. ಸೊ ಸ್ವಲ್ಪ ಸೀರಿಯಸ್ ಆಗಬೇಕಾಗುತ್ತೆ. ಆ್ಯಂಡ್ ಇನ್ಕ್ಲೂಡಿಂಗ್ ನಮ್ಮ ಗಿಲ್ಲಿ ಕೂಡ ಅಷ್ಟೇ, ಟಾಸ್ಕು ಅಂತ ಬಂದಾಗ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕಾಗುತ್ತೆ. ಸೊ ಅವನ ಒಂದು ಕಾಮಿಡಿ ಸ್ವಲ್ಪ ನ್ಯಾಚುರಲ್ ಆಗಾದರೂ ಬರಲಿ, ಅಥವಾ ಒಂದು ಫೋರ್ಸ್ಡ್ ಕಾಮಿಡಿ ಆದರೂ ಆಗಿರ್ಬೋದು, ಸ್ವಲ್ಪ ಅದನ್ನು ಸೈಡಿಗಿಟ್ಟು ಸೊ ಟಾಸ್ಕ್ ಅಂತ ಬಂದಾಗ ಅದನ್ನು ಟಾಸ್ಕ್ ಚೆನ್ನಾಗಿ ಆಡಬೇಕಾಗತ್ತೆ. ಸೊ ಅವನು ಬೇರೆಯವರಿಗೆ ಸುಮ್ಮನೆ ಟ್ರಿಗರ್ ಮಾಡುವಂಥದ್ದು, ಅವ್ರು ಬಂದು ಎತ್ಕೊಂಡು ಹೋಗುವಂಥದ್ದು, ಸೊ ಇದು ಅವ್ನ ಟೀಮ್ಗೆ ಲಾಸ್ ಆಗುತ್ತೆ. ಅವ್ನಿಗೆ ಮಾತ್ರ ಅಲ್ಲ, ಇಡೀ ಟೀಮ್ಗೆ ಲಾಸ್ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಅವನು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಅವ್ನ ಎದುರುಗಡೆ ಯಾರ್ಯಾರು ಇವಾಗ ಒಂದು ರೀತಿಯಲ್ಲಿ ಸುಮ್ಮನೆ ಅನ್ವಾಂಟೆಡ್ ಕಾಮಿಡಿ ಮಾಡ್ತಾನೆ, ಹರ್ಟ್ ರೀತಿಯಲ್ಲಿ ಕಾಮಿಡಿ ಮಾಡ್ತಾನೆ ಅನ್ನೋಂಥದ್ದು ಏನು ರೀಸನ್ಗಳು ಕೊಡ್ತಿದ್ದಾರೆ. ಸೊ ಅದಕ್ಕೆ ಉತ್ತರ ಕೊಡೋ ರೀತಿಯಲ್ಲಿ ಮಾಡಬೇಕು ಅಂತ ನನಗನ್ಸುತ್ತೆ. ಓಕೆ, ಇದ್ರ ಜೊತೆಗೆ ಕ್ಯಾಪ್ಟನ್ಗಳ ಬಗ್ಗೆ ಮಾತಾಡಿದ್ರೆ ರಘು ಆದರೂ ಆಗಿರ್ಬೋದು, ರಿಷಾ ಆದರೂ ಆಗಿರ್ಬೋದು, ಆ್ಯಂಡ್ ಸೂರಜ್ ನಂಗೆ ತುಂಬ ಇಂಪ್ರೆಸ್ ಮಾಡಿಬಿಟ್ರು. ಆ್ಯಂಡ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಕೂಡ ಅವ್ರು ಗಮನ ಹರಿಸಿದ್ದಾರೆ, ಅವ್ರ ಟೀಮಲ್ಲಿ ಇರುವಂಥವ್ರು. ಸೊ ಎಲ್ಲರೂ ಕೂಡ ಚೆನ್ನಾಗಿ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ ಅಂತ ತುಂಬ ಚೆನ್ನಾಗಿ ಒಂದು ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ. ಕಾಮ್ ಆಗಿದ್ದಾರೆ, ಯಾರು ಕೂಡ ಅಂದರೆ ಫೋರ್ಸ್ಫುಲ್ಲಾಗಿ ಇದು ಮಾಡ್ತಿಲ್ಲ. ನನಗೆಲ್ಲೋ ಸ್ವಲ್ಪ ಜಾಸ್ತಿ ಕಿರಿಚಾಡಿರುವಂಥದ್ದು ಅಂತಂದರೆ ರಿಷಾ ಗೌಡನೇ. ಆ್ಯಂಡ್ ಆದರೂ ಕೂಡ ಓಕೆ, ಒಂದು ಆ ಟೀಮ್ನ ಇಟ್ಕೊಂಡು ಫೈಟ್ ಮಾಡ್ತಿದ್ದಾರಲ್ಲ, ಅದೊಂದು ಖುಷಿ ಆಯಿತು ನನಗೆ. ಆ್ಯಂಡ್ ನೋಡೋಣ ಯಾವ ಒಂದು ತಂಡ ಸೊ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ಇದು ರಿಸಲ್ಟ್ ಮೇ ಬಿ ಬೇರೆ ಆಗ್ಬೋದು. ಬಿಕಾಸ್ ಇವಾಗ ಬರ್ತಿರೋಂಥ ಅಪ್ಡೇಟ್ ನೋಡ್ತಾ ಇದ್ದರೆ ರಿಷಾ ಗೌಡ ಆ್ಯಂಡ್ ನಮ್ಮ ರಘು ಅವರು ಕ್ಯಾಪ್ಟನ್ಸಿ ಕಂಟೆಂಡರಾಗಿ ಆಯ್ಕೆ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಓನ್ಲಿ ಕ್ಯಾಪ್ಟನ್ಗಳೇ ಹೋಗ್ತಾರಾ, ಅಥವಾ ಯಾರು ಕಾಯಿನ್ ಜಾಸ್ತಿ ಇರುತ್ತೆ ಸೊ ಅವ್ರು ಹೋಗ್ತಾರಾ, ಸೊ ಏನು ಎತ್ತ ಅಂತ ಸೊ ನಾಳೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಕಂಪ್ಲೀಟಾಗಿ. ಓಕೆ, ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಹಿಡಿದಷ್ಟೇ, ಮುಂದಿನ ಸಿಗೋವರೆಗೂ ಟಾಟಾ, ಬೈ ಬಾಯ್.